ಜನತಾದಳ ಪಕ್ಷ ನಿಮಗೆ ಗೊತ್ತಿದೆ, ಇದೊಂದು ಪ್ರಾದೇಶಿಕ ಪಕ್ಷ. ರೈತರ ಪರವಾಗಿ ಸದಾಕಾಲ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕಳೆದ 30 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷ. ಈ ಭಾಗದಲ್ಲಿ ವಿಶೇಷವಾಗಿ ಇದು ಕೇವಲ ನಾನು ಒಂದು ಭಾಗಕ್ಕೆ ಅಂತಕ್ಕಂಥದ್ದನ್ನ ಇವತ್ತು ಬರವನ್ನು ಸೀಮಿತ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ಬಂದು ಈ ಒಂದು ಪುಣ್ಯ ಮಣ್ಣಲ್ಲಿ ಇವತ್ತೇನು ನಾವು ನಿಂತಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಈ ಬಾರಿ ಮುಂಗಾರುನ ನಂಬ್ಕೊಂಡು ರೈತಾಪಿ ವರ್ಗ ಬಿತ್ತನೆಯನ್ನು ಮಾಡಬೇಕಾಗಿತ್ತು. ಅವ್ರದ್ದಾದಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರಷ್ಟು ಬಿತ್ತನೆ ಮಾಡಬೇಕು ಅಂತಕ್ಕಂಥ ಗುರಿ ಇತ್ತು. ಆದರೆ ಇಲ್ಲಿವರೆಗೂ 1.3 ಲಕ್ಷ ಹೆಕ್ಟೇರಷ್ಟು ಮಾತ್ರ ಬಿತ್ತನೆ ಮಾಡೋಕ್ಕಾಗಿದೆ. ಬಿತ್ತನೆ ಮಾಡಿದಂಥ ಇಲ್ಲಿ ತೊಗರಿ ಇರ್ಬೋದು, ಅಥವಾ ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಈ ರೀತಿ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ರೈತರು ನಿರಂತರವಾಗಿ ಈ ಕೃಷಿ ತಾಯಿಯನ್ನು, ಭೂಮಿಯನ್ನು ನಂಬ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಅಂಥವ್ರಿಗೆ ಈ ಬಾರಿ ಸಂಕಷ್ಟದ ದಿನಗಳು ತೀವ್ರವಾಗಿ ಎದುರಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದು ಬರ ವೀಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಈ ಭಾಗದಲ್ಲಿ ಇಂಡಿ ವಿಧಾನಸಭಾ ಕ್ಷೇತ್ರ, ಜೊತೆಯಲ್ಲಿ ನಮ್ಮ ಬಸವನ ಬಾಗೇವಾಡಿ ಎರಡೂ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ರೈತರ ಹೊಲ ಗದ್ದೆಗಳಿಗೆ ಒಂದು ಭೇಟಿಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಇಲ್ಲಿ ಸರಿಸುಮಾರು 6 ಎಕರೆ ಜಮೀನನ್ನು ಹೊಂದಿರತಕ್ಕಂಥ ಈ ಭಾಗದ ರೈತರೇನಿದ್ದಾರೆ, ಇಲ್ಲಿ ತಾವೆಲ್ಲ ನೋಡ್ಬೋದು. ಸಂಪೂರ್ಣವಾಗಿ ಇವತ್ತು ಇಲ್ಲಿ ಏನೊಂದು ಮಳೆ ಆಗಬೇಕಾಗಿತ್ತು, ಆಗದಿರ ಇರೋದ್ರಿಂದ ಇವತ್ತು ಇಲ್ಲಿ ಯಾವುದೇ ಒಂದು ಬಿತ್ತನೆ ಆಗಿಲ್ಲ. ಬಿತ್ತನೆ ಮಾಡಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಆ ಬಿತ್ತನೆ ಮಾಡ್ತಕ್ಕಂಥದ್ದಕ್ಕೆ ಬೀಜ ತಗೊಂಡು ಬರ್ತಕ್ಕಂಥದ್ದಕ್ಕೆ ಸಾಲದ ಹೊರೆ ಮತ್ತಷ್ಟು ಇವತ್ತು ಅವ್ರ ಹೆಗಲ ಮೇಲೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಹೊರತುಪಡಿಸಿ ಇದರಿಂದ ಅವ್ರಿಗೆ ಆಗಿರ್ತಕ್ಕಂಥ ಅನುಕೂಲಗಳು ಏನೂ ಇಲ್ಲ. ರೈತರ ಜೊತೆಲಿ ಇವತ್ತು ನಾನು ಕೂಡ ನನ್ನ ಪುಣ್ಯ ಇವತ್ತು ಇಂಥ ಒಂದು ದಿನ ಬಂದು ಇಲ್ಲಿ ರೈತರ ಜೊತೆ ಭಾಗಿಯಾಗಿ ಎತ್ತುಗಳಿಗೆ ಪೂಜೆ ಸಲ್ಲಿಸಿರ್ತಕ್ಕಂಥದ್ದು ಬಹುಶಃ ನನ್ನ ಜೀವನದಲ್ಲಿ ನಾನು ಮರೀಲಿಕ್ಕೆ ಆಗದೆ ಇರತಕ್ಕಂಥ ಒಂದು ವಿಶೇಷವಾದಂಥ ದಿನ ಅಂತ ಭಾವಿಸಿದ್ದೇನೆ. ಇಂಥ ದಿನ ಇವತ್ತು ಇಲ್ಲಿ ಬಂದು ನಿಂತಾಗ ಎಲ್ಲೋ ಒಂದು ಕಡೆ ರೈತರಿಗೆ ಏನೊಂದು ಈ ಸಂಕಷ್ಟ ಎದುರಾಗಿದೆ, ಈ ಒಂದು ನೋವನ್ನು ಎದುರು ನೋಡ್ತಾ ಇರ್ತಕ್ಕಂಥ ರೈತರಿಗೆ ಅವ್ರ ಸಂಕಷ್ಟವನ್ನು ಧಾವಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಮುಂದಾಗಬೇಕು. ರೈತರು ಹಲವಾರು ವಿಚಾರಗಳನ್ನ ಇಲ್ಲೇ ಮನವಿ ಪತ್ರ ಕೈಯಲ್ಲೇ ಇಟ್ಕೊಂಡಿದ್ದೇನೆ. ಈಗ ಆಗಿರ್ತಕ್ಕಂಥ ಸಮಸ್ಯೆಗಳೇನು, ಮುಂದೆ ಇದಕ್ಕೆ ಯಾವ ರೀತಿ ಆದಂಥ ಒಂದು ಪರಿಹಾರವನ್ನು ಕಂಡುಕೊಡಬೇಕು ರಾಜ್ಯ ಸರ್ಕಾರ ಅಂತಕ್ಕಂಥದ್ರ ಬಗ್ಗೆ ನಮ್ಮದು ಕೆಲವೊಂದಷ್ಟು ವಿಚಾರಗಳಿದೆ, ಅದನ್ನು ಮಂಡಿಸ್ತೇವೆ.